ಆತ್ಮೀಯರೇ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಇಲ್ಲೊಂದು ನೇಮಕಾತಿ ಅಧಿಸೂಚನೆ ಇದೆ. ನೋಡ್ಬೋದು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ತುಮಕೂರು ಅಂತಿದೆ. ಪತ್ರಿಕಾ ಪ್ರಕಟಣೆ ಅಂತ ಇದೆ. ನೋಡ್ಬೋದು, ತುಮಕೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳಿಗೆ ಗೌರವ ಸಂಭಾವನೆ ಆಧಾರದ ಮೇಲೆ ಮೇಲ್ವಿಚಾರಕರನ್ನು ಆಯ್ಕೆ ಮಾಡುವ ಬಗ್ಗೆ ಅಂತ ಇದೆ. ತುಮಕೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಗ್ರಾಮ ಪಂಚಾಯತಿ ಗ್ರಂಥಾಲಯಗಳಿಗೆ ಏನು ಅಂತಂದರೆ ಮೇಲ್ವಿಚಾರಕರನ್ನ ಆಯ್ಕೆ ಮಾಡ್ತಾಯಿದ್ದಾರೆ. ಅಂದರೆ ಅಪ್ಲಿಕೇಶನ್ಸನ್ನು ಕರೆದಿದ್ದಾರೆ. ಅಂದರೆ 15,197 ಗೌರವ ಸಂಭಾವನೆ ಆಧಾರದ ಮೇಲೆ ಭರ್ತಿ ಮಾಡ್ಕೋತಾ ಇದ್ದಾರೆ. ಆಯಾ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳ ನಿಗದಿಪಡಿಸಿದ ಮೀಸಲಾತಿಯನ್ನು ನೋಡುವಾಗ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಇದೆ. ಇಲ್ಲಿ ನೋಡ್ಬೋದು, ತಾಲೂಕಿನ ಚಿಕ್ಕನಾಯಕನಹಳ್ಳಿ ಗ್ರಾಮ ಪಂಚಾಯತ್ ಕಾರ್ಯಾಲಯ ಕೆಂಕೇರಿ ಅಂತ ನೋಡಿ. ಮೀಸಲಾತಿ ವಿವರ ಕೂಡ ಇದೆ ನೋಡಿ. ಪರಿಶಿಷ್ಟ ಜಾತಿ ಇತರೆ ಇದೆ. ಗ್ರಾಮೀಣ ಅಭ್ಯರ್ಥಿ, ಮಹಿಳಾ ಅಭ್ಯರ್ಥಿ ಕೂಡ ಇದೆ ನೋಡಿ. ನೋಡ್ಕೊಳ್ಳಿ ರಿಸರ್ವೇಷನ್ ಯಾವ ಥರ ಇದೆ ಅಂತೇಳಿ. ಪಾವಗಡ ನೋಡ್ಬೋದು, ಸಿಕೆಪುರ ಅಂತ ಇದೆ. ಚೆನ್ನಕೇಶವಪುರ ಸಾಮಾನ್ಯ ಅಭ್ಯರ್ಥಿ ಇದೆ, ಮಹಿಳಾ ಅಭ್ಯರ್ಥಿ ಇದೆ ನೋಡಿ. ಮಹಿಳಾ ಅಭ್ಯರ್ಥಿ ಕೂಡ ಇದಾವೆ ಎಲ್ಲ ಪೋಸ್ಟ್ಗಳು ಕೆಲವೊಂದಿಷ್ಟು ನೋಡಿ. ಎಲ್ಲ ಕಡೆ ಬರೀ ಮಹಿಳಾ ಅಭ್ಯರ್ಥಿಗಳು ಇಟ್ಟಾರೆ. ಗ್ರಾಮೀಣ ಅಭ್ಯರ್ಥಿ ಇತರೆ, ಅಂಗವಿಕಲ ಅಭ್ಯರ್ಥಿ, ಮಹಿಳಾ ಅಭ್ಯರ್ಥಿ 1, 2, 3, 4, 5, 6, 7, 8, 9, 10 ಪೋಸ್ಟ್ ಮಹಿಳಾ ಅಭ್ಯರ್ಥಿ ಇದಾವೆ ನೋಡಿದರೆ. ನೋಡ್ಬೋದು, ಷರತ್ತುಗಳು ಅಂತ ಕೂಡ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಅಭ್ಯರ್ಥಿಗಳು ದ್ವಿತೀಯ PUC ಪದವಿ ಪೂರ್ವ ಅಂದರೆ ದ್ವಿತೀಯ PUC ಆಗಿರಬೇಕಾಗತ್ತೆ. ಪರೀಕ್ಷೆಯಲ್ಲಿ ಉತ್ತೀರ್ಣರ ಅಂಕಪಟ್ಟಿ ಮತ್ತು ಅಭ್ಯರ್ಥಿಯ ಸರ್ಟಿಫಿಕೇಷನ್ ಇನ್ ಲೈಬ್ರರಿ ಸೈನ್ಸ್ನಲ್ಲಿ ಪಡೆದಿರುವ ಪ್ರಮಾಣಪತ್ರ ಕೂಡ ಇರಬೇಕಾಗತ್ತೆ. ಇನ್ನೊಂದು, ಲೈಬ್ರರಿ ಅಸಿಸ್ಟೆಂಟ್ಗಳನ್ನ ಲೈಬ್ರರಿ ಸರ್ಟಿಫಿಕೇಷನ್ ಮಾಡಿದವ್ರನ್ನ ಜಾಸ್ತಿ ಕನ್ಫರ್ಮ್ ಆಗೋದು ನಾನು ನೋಡ್ತಾ ಇದ್ದೀನಿ ಸ್ನೇಹಿತರೆ. ಭಾಳಷ್ಟು ಜಾಬ್ಗಳನ್ನ ನಾನು ಅಪ್ಡೇಟ್ ಮಾಡ್ತಿರ್ತೀನಿಲ್ಲ. ಲೈಬ್ರರಿ ಸೈನ್ಸಲ್ಲಿ ಇದ್ದವ್ರಿಗೆ ಡಿಮ್ಯಾಂಡ್ ಇದೆ ನೋಡಿ. ಆ ಕೋರ್ಸ್ ಸ್ವಲ್ಪ ಎಲ್ಲಿ ಸಿಗುತ್ತೆ ಏನು ಅಂಥೇಳಿ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಮತ್ತು ಹೊಸೊಬ್ಬರು ಕೂಡ ವಿದ್ಯಾರ್ಥಿಗಳಿಗೆ ಇಂಥವೆಲ್ಲ ಸಾಕಷ್ಟು ಕೋರ್ಸ್ಗಳು ಮಾಡ್ತಿರ್ತಾರೆ, ಜಾಬ್ ಇರ್ತಾರಲ್ಲ. ಇಂಥ ಕೋರ್ಸ್ಗಳಿಗೆ ಬಗ್ಗೆ ನಿಮ್ಮ ಯಾರಾದರೂ ಓದುವಂಥ ವಿದ್ಯಾರ್ಥಿಗಳಿಗೆ ಹೇಳ್ಕೊಡಿ. ಇಂಥವೆಲ್ಲ ಲೈಬ್ರರಿ ಸೈನ್ಸ್ನಲ್ಲಿ ಇಂಥವೆಲ್ಲ ಕೋರ್ಸ್ಗಳು ಸಾಕಷ್ಟು ಇದಕ್ಕೆ ಅಪಾರ್ಚುನಿಟಿ ಇರೋದು ನಾನು ನೋಡಿದ್ದೀನಿ. ಲೈಬ್ರರಿ ಸೈನ್ಸ್ ಆದವರಿಗೆ ಬೇರೆ ಎಷ್ಟೆಲ್ಲ ಕೋರ್ಸ್ ಮಾಡಿರ್ತೀವಿ ನಾವು, ಒಟ್ಟೆ ಕನ್ಫರ್ಮೇ ಇರೋದಿಲ್ಲ. ಇಂಥ ಕೋರ್ಸ್ ಬಗ್ಗೆ ಜಾಸ್ತಿ ಜನಗಳಿಗೆ ಗೊತ್ತಿರಲ್ಲ, ಕೋರ್ಸು ಮಾಡಿರಲ್ಲ. ಅಭ್ಯರ್ಥಿ ಕನಿಷ್ಠ 3 ತಿಂಗಳ ಕಂಪ್ಯೂಟರ್ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರುವ ಪ್ರಮಾಣಪತ್ರ, ಕಂಪ್ಯೂಟರ್ ಸರ್ಟಿಫಿಕೇಷನ್ ಇರಬೇಕು. ಲೈಬ್ರರಿ ಸೈನ್ಸ್ನಲ್ಲಿ ಪ್ರಮಾಣ ಪಡೆದಿರುವ ಪ್ರಮಾಣಪತ್ರ ಇರಬೇಕು. ಅಭ್ಯರ್ಥಿಯು ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾಸಿಸ್ತಿರಬೇಕು ಅಂತ ಇದೆ. ತಹಶೀಲ್ದಾರಿಂದ ದೃಢೀಕರಣ ವಾಸಸ್ಥಳ ಪ್ರಮಾಣಪತ್ರ ಇರಬೇಕು. ಚುನಾವಣಾ ಗುರುತಿನ ಚೀಟಿ ಇರಬೇಕು. ಜಾತಿ ಪ್ರಮಾಣಪತ್ರವನ್ನು ತಾಲೂಕು ತಹಶೀಲ್ದಾರನ ಪಡೆದು ಸಲ್ಲಿಸತಕ್ಕದ್ದು ಅಂತಿದೆ. ಯಾವುದೇ ಮೀಸಲಾತಿ ಸಡಿಲಿಕೆಯನ್ನು ಒಳಪಡುವ ಅಭ್ಯರ್ಥಿಗಳು ಸಂಬಂಧಿಸಿದ ಇಲಾಖೆ ದೃಢೀಕರಣ ಪ್ರಮಾಣಪತ್ರ ಇರಬೇಕು. ಕನ್ನಡ ಮಾಧ್ಯಮ ಅಭ್ಯರ್ಥಿ ಪ್ರಮಾಣಪತ್ರಗಳನ್ನು ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಪಡೆದು ಸಲ್ಲಿಸತಕ್ಕದ್ದು. ವಯೋಮಿತಿ ಅರ್ಜಿಗಳನ್ನು ಸ್ವೀಕರಿಸಿ ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿ 18 ವರ್ಷ ಪೂರೈಸತಕ್ಕದ್ದು. ಕನಿಷ್ಠ 18 ವರ್ಷ, ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ 35 ವರ್ಷ, 2A 2B 3A 3B ಅವರಿಗೆ 38 ಗರಿಷ್ಠ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಅವರಿಗೆ ಗರಿಷ್ಠ 40 ವರ್ಷ ಏನು ಅಂತೇಳಿದ್ರೆ ವಯೋಮಿತಿ ಇದೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಏನಂತ ಹೇಳಿದ್ರೆ BO ಆಫೀಸರ್, BO ಸೈನ್ ಆಗಿರಬೇಕು, ಶೀಲಾನ್ ಸೈನ್ ಇರಬೇಕು. ಭರ್ತಿ ಮಾಡಿದ ಅರ್ಜಿಗಳನ್ನು ಜಿಲ್ಲಾ ಪಂಚಾಯತಿ ಕಾರ್ಯಾಲಯ ದಿನಾಂಕ 5 ಗಂಟೆ ಒಳಗಾಗಿ ಸಲ್ಲಿಸತಕ್ಕದ್ದು ಅಂತಿದೆ. ಅರ್ಜಿ ನಮೂದನ್ನು ಜಿಲ್ಲಾ ಪಂಚಾಯತಿ ವೆಬ್ಸೈಟ್ ಆದಂಥ https://zdp.tumkuru.karnataka.gov.in ಹೋಗಿ ನೀವು ಏನಂತಂದರೆ ಅರ್ಜಿ ನಮೂನೆಯನ್ನು ಪಡ್ಕೋಬೇಕು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಪಂಚಾಯತ್ ತುಮಕೂರು ಅದೇ ಪೋರ್ಟಲ್ಗೆ ವಿಸಿಟ್ ಮಾಡ್ಬೋದು.
ಆಫ್ಲೈನ್ ಅಪ್ಲಿಕೇಶನ್ ಕೊಡಬೇಕಾಗುತ್ತೆ. ಸ್ನೇಹಿತರೆ, ಇದೊಂದು ಉದ್ಯೋಗದ ಮಾಹಿತಿಯಾಗಿತ್ತು. ಮತ್ತೇನಾದರೂ ಅಪ್ಡೇಟ್ಸ್ ಇದ್ದರೆ ನಾನು ತಿಳಿಸ್ತಾನೆ ಇರ್ತೀನಿ. ನಾವು ಮಾಡುವಂಥ ವೀಡಿಯೋಸ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ.